ಮುಸಲ್ಮಾನರ ವಿರುದ್ಧ ಭಾಷಣ ಮಾಡಿದ್ದ ಬಿಜೆಪಿ ಶಾಸಕನಿಗೆ ಭಾರಿ ಮುಜುಗರ ಆಗಿದೆ. ಬಿಜೆಪಿ ಶಾಸಕನ ದ್ವೇಷ ಭಾಷಣಕ್ಕೆ ವಿಷಾದ ವ್ಯಕ್ತಪಡಿಸಿದ ದೇವಸ್ಥಾನ. ಮುಸಲ್ಮಾನರ ವಿರುದ್ಧ ಭಾಷಣ ಮಾಡಿದ್ದ ಬಿಜೆಪಿ ಶಾಸಕನಿಗೆ ಭಾರಿ ಮುಜುಗರ. ಬಿಜೆಪಿ ಶಾಸಕನ ದ್ವೇಷ ಭಾಷಣಕ್ಕೆ ವಿಷಾದ ವ್ಯಕ್ತಪಡಿಸಿದ ದೇವಸ್ಥಾನ. ಬೆಳತಂಗಡಿ ಕ್ಷೇತ್ರದ ಬಿಜೆಪಿ ಶಾಸಕ ಹರೀಶ್ ಪೂಂಜಾ ಭಾಷಣಕ್ಕೆ ವಿಷಾದ. ತೆಕ್ಕಾರು ಗ್ರಾಮದ ಭಟ್ರಬೈಲ್ನ ಗೋಪಾಲಕೃಷ್ಣ ದೇವಸ್ಥಾನದಿಂದ ವಿಷಾದ ವ್ಯಕ್ತವಾಗಿದೆ. ಶಾಸಕರ ಕೆಲವು ಮಾತುಗಳು ಆಡಿ ಗ್ರಾಮಸ್ಥರ ಮನಸ್ಸಿಗೆ ಬೇಸರ ತಂದಿದ್ದಾರೆ. ಇದಕ್ಕೆ ದೇವಸ್ಥಾನದ ಆಡಳಿತ ಮಂಡಳಿಯಿಂದ ವಿಷಾದ ವ್ಯಕ್ತಪಡಿಸುತ್ತೇವೆ. ಹರೀಶ್ ಪೂಂಜಾ ಸಾಹೇಬ್ರೆ, ದೇವಸ್ಥಾನದ ಆಡಳಿತ ಮಂಡಳಿಗೆ ಗೊತ್ತು ಯಾವುದು ಸರಿ ಯಾವುದು ತಪ್ಪು ಅನ್ನೋದು. ನೀವೊಬ್ಬರು ಶಾಸಕರು, ಅಲ್ಲಿನ ರೆಹಮಾನಿಗೂ ನೀವು MLAನೇ, ಅಲ್ಲಿನ ಅಶೋಕನಿಗೂ ನೀವು MLAನೇ. ಪ್ರತಿ ಸಮುದಾಯಕ್ಕೂ ಕೂಡ ನೀವು ಶಾಸಕರಾಗಿರ್ತೀರಿ. ದೇವಸ್ಥಾನದ ಆಡಳಿತ ಮಂಡಳಿಯಿಂದ ಮುಸಲ್ಮಾನರಿಗೆ ಪತ್ರ. ಗೋಪಾಲಕೃಷ್ಣ ದೇವಸ್ಥಾನದ ಕಾರ್ಯಕ್ರಮದಲ್ಲಿ ಮುಸಲ್ಮಾನರ ಸಹಕಾರ, ಹಲವು ರೀತಿಯಲ್ಲಿ ಸಹಕಾರ ನೀಡಿದ್ದ ತೆಕ್ಕಾರು ಗ್ರಾಮದ ಮುಸಲ್ಮಾನರು. ತೆಕ್ಕಾರುವಿನ ಇತಿಹಾಸ ಗೊತ್ತಿಲ್ಲದೆ ಇರತಕ್ಕಂಥ ಹರೀಶ್ ಪೂಂಜಾ ಅದೇ ಕಾರ್ಯಕ್ರಮದಲ್ಲಿ ಮುಸಲ್ಮಾನರ ವಿರುದ್ಧ ಮಾತನಾಡಿದ್ದ ಶಾಸಕ ಪೂಂಜಾ. ಆ ಭಾಷಣ ಸಂಬಂಧ ಶಾಸಕ ಪೂಂಜಾ ವಿರುದ್ಧ ಉಪ್ಪಿನಂಗಡಿಯಲ್ಲಿ ಕಾನೂನಾತ್ಮಕವಾಗಿ FIR ದಾಖಲಾಗಿತ್ತು. ಆ FIR ರದ್ದು ಕೋರಿ ಅರ್ಜಿಯನ್ನು ಕೂಡ ಸಲ್ಲಿಸಿದ್ರು. ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಆ ಸ್ಕ್ರೀನ್ನ ಒಂದು ಫ್ರೇಮ್ನಲ್ಲಿ ದ್ವೇಷ ಭಾಷಣ ಮಾಡಿದ್ದ ಶಾಸಕ ಹರೀಶ್ ಪೂಂಜಾ, ಮತ್ತೊಂದು ಫ್ರೇಮ್ನಲ್ಲಿ ತೆಕ್ಕಾರುವಿನಲ್ಲಿ ದ್ವೇಷ ಭಾಷಣ ಮಾಡಿದ ಹರೀಶ್ ಪೂಂಜಾ. ಆ ಸಮುದಾಯಕ್ಕೆ ಬೇಸರವಾಗಿದ್ದರೆ ಕ್ಷಮಿಸಿ ಅಂತೇಳಿ ಗೋಪಾಲಕೃಷ್ಣ ಆ ದೇವಸ್ಥಾನದ ಆಡಳಿತ ಮಂಡಳಿ ಪತ್ರವನ್ನು ಬರೆದಿದೆ. ಹಿಂಗಿರ್ಬೇಕ್ರಿ. ಈ ತೆಕ್ಕಾರುವಿನ ಇತಿಹಾಸ ಇದೆಯಲ್ಲ, ನಿಜಕ್ಕೂ ಕೂಡ ಇಡೀ ರಾಜ್ಯದ ಸೌಹಾರ್ದತೆಗೆ ಒಂದು ಸಂಕೇತವಾದಂಥ ಒಂದು ಗ್ರಾಮ ಅದು ತೆಕ್ಕಾರು. ಆ ಗ್ರಾಮದಲ್ಲಿ ಹಿಂದೂ ದೇವಸ್ಥಾನಗಳಲ್ಲಿ ಯಾವುದಾದ್ರೂ ಕಾರ್ಯಕ್ರಮ ಆದರೆ ಪರಸ್ಪರ ಮುಸಲ್ಮಾನರು ಜೊತೆಗೆ ಹಿಂದೂಗಳು ಹೊಂದಾಣಿಕೆಯಿಂದ ಸಾಕ್ತಾರೆ. ಇದು ಈ ಮನುಷ್ಯನಿಗೆ ಹಿಡಿಸಲಿಲ್ಲ. ಸೌಹಾರ್ದಯುತವಾಗಿ ಇದ್ರೆ ನಮಗೆ ಎಲ್ಲಿ ರಾಜಕೀಯ ಮಾಡೋದಕ್ಕಾಗುತ್ತೆ? ಪೊಲಿಟಿಕಲ್ ಟಚ್ ಕೊಡಬೇಕು ಅಂತ ಹೇಳಿ ಕಾದು ಕೂತ ಕಾಬಾಲಿಗನ ಹಾಗೆ ಆ ತೆಕ್ಕಾರು ಗ್ರಾಮಕ್ಕೆ ಪ್ರವೇಶ ಮಾಡ್ತಾರೆ. ಆ ಪ್ರವೇಶ ಮಾಡಲೊಂದು ಭಾಷಣ ಮಾಡ್ತಾರೆ. ಆ ಭಾಷಣದ ಪ್ರತಿಯೊಂದು ಸಾಲುಗಳಲ್ಲೂ ಇದ್ದಿದ್ದು ಬೆಂಕಿಯ ಉಂಡೆಗಳು. ಮನುಷ್ಯನ ಮನಸ್ಸಿಗೆ ಮಾನವೀಯತೆಯನ್ನ ಕೊಡುವಂತಹ ಯಾವುದೇ ಸಾಲುಗಳಿರಲಿಲ್ಲ. ಮನುಷ್ಯನ ಜೊತೆಗೆ ಯುವ ಸಮೂಹದ ಕಿವಿಯ ರಂತಿಗಳನ್ನು ಬಿಸಿ ಮಾಡುವ ಕೋಮುವಾದದ ಸಾಲುಗಳೇ ಇತ್ತು ಈತನ ಭಾಷಣದಲ್ಲಿ. ಎರಡು ಸಮುದಾಯವನ್ನು ವಿಂಗಡಿಸುವಂತಹ ಪ್ರಚೋದನಾತ್ಮಕವಾದಂತಹ ಭಾಷಣಗಳಿತ್ತು. ಎರಡು ಸಮುದಾಯಗಳ ನಡುವೆ ಬೆಂಕಿ ಇಡುವಂತಹ ಪ್ರಯತ್ನಗಳಾಗಿತ್ತು ಈತನ ಭಾಷಣದಲ್ಲಿ ಅಂತ ಜನ ಚರ್ಚೆ ಮಾಡ್ತಾ ಇದ್ರು. ಹಾಗಾಗಿ ಆ ದೇವಸ್ಥಾನದಲ್ಲಿ ನಾವೇನೋ ಆಕಸ್ಮಿಕವಾಗಿ ಈ ವ್ಯಕ್ತಿಯನ್ನು ಅತಿಥಿಯಾಗಿ ಕರೆದ್ವಿ. ಈ ವ್ಯಕ್ತಿಯ ಮಾತುಗಳಿಂದ ನಿಮಗೇನಾದರೂ ಬೇಸರವಾಗಿದ್ದರೆ ಕ್ಷಮಿಸಿಬಿಡಿ ಅಂಥೇಳಿ ವಿಷಾದ ವ್ಯಕ್ತಪಡಿಸಿದೆ ಆಡಳಿತ ಮಂಡಳಿ. ಈ ಆಡಳಿತ ಮಂಡಳಿ ಎಲ್ಲರಿಗೂ ಕೂಡ ಮಾದರಿಯಾಗಬೇಕು. ದೇವಸ್ಥಾನಗಳಲ್ಲಿ ಈ ತರಹದ ಒಂದು ಪ್ರಕ್ರಿಯೆಗೆ ಅವಕಾಶ ಕೊಡಬಾರ್ದು. ಇನ್ನು ಮಸೀದಿಗಳಲ್ಲೂ ಕೂಡ ಕೋಮುವಾದದ ಭಾಷಣ ಮಾಡ್ತಾ ಇದ್ರೆ ಅದಕ್ಕೂ ಕೂಡ ಲಗಾಮ್ ಹಾಕಬೇಕು. ಎರಡೂ ಸಮುದಾಯಗಳು ಪರಸ್ಪರ ಹೊಂದಾಣಿಕೆಯಲ್ಲಿದ್ದಂಥ ತೆಕ್ಕಾರುವಿನಲ್ಲಿ ಕೋಮು ವಿಷ ಬೀಜ ಬಿತ್ತಿದ್ದಂಥ ಹರೀಶ್ ಪೂಂಜಾಗೆ ಈಗ ಭಾರಿ ಮುಖಭಂಗ ಆಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.